ಹರೇ ಕೃಷ್ಣ. ಕಲ್ಯಾಣಿ ಈಡನ್ ವೈಬ್ಸ್ಗೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ಈಗ ನಾವು ಹರಿದ್ವಾರದ ಗಂಗಾ ಸ್ನಾನದ ವಿಡಿಯೋ ತೋರಿಸ್ತಾ ಇದ್ದೇವೆ. ಅದಕ್ಕೂ ಮೊದಲು ತೀರ್ಥ ಸ್ನಾನದ ಬಗ್ಗೆ ಕೆಲವು ವಿಷಯ ಹೇಳೋಣ ಅಂತ ಅನಿಸಿತು. ಮೊದಲು ಕೆಲವು ಕಡೆ ಹೇಳಿದ್ದೆ, ಈಗ ಮತ್ತೊಮ್ಮೆ ಹೆಚ್ಚಿನ ಮಟ್ಟಿಗೆ ವಿವರಣೆ ಕೊಡಬೇಕು ಅಂತ ಅನಿಸ್ತಾ ಇದೆ. ತೀರ್ಥ ಸ್ನಾನ ಅಂದರೆ ಪವಿತ್ರ ನದಿಗಳಲ್ಲಿ ಮಾಡುವ ಸ್ನಾನ. ಅದು ಸಾಬೂನು ಹಾಕಿ ಮಾಡುವುದಲ್ಲ. ನಾವು ಅದಕ್ಕೂ ಮೊದಲು ಸೋಪ್ ಹಾಕಿ ಸ್ನಾನ ಮಾಡಿ ಬೇಕಾದರೆ ಬರ್ಬೋದು. ನಂತರ ನದಿ ಹತ್ತಿರ ಬಂದು ಮೊದಲು ನಮಸ್ಕಾರ ಮಾಡಿ ಪರ್ಮಿಷನ್ ಕೇಳಬೇಕು. ನಂತರ ಕಾಲಿಟ್ಟು ಆಳ ಹರಿವು ಎಲ್ಲ ನೋಡಿಕೊಂಡು ನಿಧಾನವಾಗಿ ನೀರಿಗೆ ಇಳಿಬೇಕು. ಕೆಲವು ಕಡೆ ಗೊತ್ತಾಗೋದಿಲ್ಲ ಎಷ್ಟು ಆಳ ಇದೆ ಅಂತ. ಅಲ್ಲಿ ಬೇರೆಯವರು ಎಷ್ಟು ದೂರ ಹೋಗಿ ಸೇಫಾಗಿ ನಿಂತಿದ್ದಾರೆ ಅದಕ್ಕಿಂತ ಹಿಂದೆನೇ ನಿಂತರೆ ಒಳ್ಳೆಯದು. ಕನಿಷ್ಠ ಪಕ್ಷ 3 ಮುಳುಗು ಹಾಕಬೇಕು. ನಂತರ ಗಂಗೆಗೆ ಅರ್ಘ್ಯ, ಸೂರ್ಯನಿಗೆ ಅರ್ಘ್ಯ ಹಾಗೂ ನಮ್ಮ ಇಷ್ಟ ದೇವರನ್ನು ನೆನಪಿಸಿ ನಮ್ಮ ಜಪಮಾಲೆಯೊಂದಿಗೆ ಮತ್ತೊಮ್ಮೆ ಮುಳುಗು ಹಾಕಬೇಕು. ಬರುವಾಗ ಧನ್ಯವಾದಗಳೊಂದಿಗೆ ನಮ್ಮ ಪ್ರಾರ್ಥನೆ ಇದ್ದರೆ, ಕೋರಿಕೆ ಇದ್ದರೆ ಹೇಳಬಹುದು. ಎಲ್ಲ ಕಡೆ ಅಲರ್ಟ್ ಆಗಿರಬೇಕು. ನಮ್ಮ ಬಟ್ಟೆ ಬಗ್ಗೆನೂ ಕೇರ್ ತಗೋಬೇಕು. ಯಾಕಂದರೆ ನೀರಿಗಿಳಿದಾಗ ನೀರಿನ ಹರಿವಿನ ರಭಸಕ್ಕೆ ಬಟ್ಟೆ ಎಳ್ಕೊಳ್ಳುತ್ತೆ, ಅದರೊಂದಿಗೆ ನಮ್ಮನ್ನು ಎಳೆದಂತೆ ಭಾಸವಾಗುತ್ತೆ. ಹಾಗಾಗಿ ಅತಿ ದೊಗಳೆಯೂ ಬೇಡ. ಟೈಟ್ ಜೀನ್ಸ್ ಎಲ್ಲ ಹಾಕ್ಕೊಂಡ್ರೆ ನೀರು ಮೈಗೆ ತಾಗೋದೇ ಇಲ್ಲ. ಹಾಗಂತ ಕೆಲವರು ಲಂಗ ಎಲ್ಲ ಕಟ್ಕೊಂಡು ಸ್ನಾನ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಅಸಹ್ಯವಾಗಿ ಕಾಣುತ್ತದೆ. ಬರೀ ಹೆಂಗಸರಿಗೆ ಹೇಳ್ತಾ ಇಲ್ಲ, ಗಂಡಸರು ಮೈತುಂಬ ಬಟ್ಟೆ ಹಾಕ್ಕೊಂಡ್ರೇ ಚಂದ. ಲೋ ವೇಸ್ಟ್ ಪ್ಯಾಂಟ್ ಎಲ್ಲ ಹಾಕಿ ಬಂದರೆ ನಮಗೇನು ಕರ್ಮ ಇವರನ್ನೆಲ್ಲ ನೋಡೋಕ್ಕೆ. ಸ್ವಲ್ಪ ಸರಿಯಾದ ಬಟ್ಟೆನೇ ಹಾಕ್ಕೊಂಡು ಬನ್ನಿ. ಸೇಫಾಗಿಯೂ ಇರಬೇಕು, ಮಾನ ಮರ್ಯಾದೆಯೂ ಬೇಕು. ಇಲ್ಲಿ ಶಾಸ್ತ್ರ ಅಂತ ಕೆಲವರು ಸೀರೆ ಉಟ್ಟು ಬ್ಲೌಸ್ ಬಿಚ್ಚಿ ಮುಳುಗು ಹಾಕ್ತಾರೆ. ಇದು ಯಾವ ಕಾಲದ್ದೇ ಇರಬಹುದು. ಇದೆಲ್ಲ ಶಾಸ್ತ್ರದ ಹೆಸರಲ್ಲಿ ಮಾಡಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗೆ ನೋಡಿದರೆ ಶಾಸ್ತ್ರದ ಹೆಸರಲ್ಲಿ ಮೈ ತೋರಿಸೋದು ಕೂಡ ತಪ್ಪು. ಬರೀ ಸೆರಗಲ್ಲಿ ಮೈ ಮುಚ್ಚುವುದು ಅದು ನೀರಲ್ಲಿ ಅಸಾಧ್ಯ. ಹೇಳಿದವರಿಗೂ ಸಾಧ್ಯವಾಗಲಿಲ್ಲ. ಬೇರೆ ಎಲ್ಲ ಮುಂದುವರೆದು ಎಲ್ಲೇ ತಲುಪಿದ್ರೂ ಇದೇ ಕಟ್ಟಿಕೊಂಡು ಇಟ್ಟುಕೊಂಡು ಯಾವ ಪುರುಷಾರ್ಥಕ್ಕೆ. ಇದೇ ರೀತಿ ಕಚ್ಚೆ ಸೀರೆ ಉಟ್ಟುಕೊಳ್ಳೋದು ಕೂಡ ಕೆಲವರಂತೂ ಅಸಹ್ಯವಾಗಿ ಕಾಣ್ತಾರೆ. ಇದನ್ನು ನಾನು ಖಂಡಿಸ್ತೇನೆ. ಇದಕ್ಕಿಂತ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದೇ ಉತ್ತಮ ಅಂತೇನೆ. ಇರಲಿ, ಅದಕ್ಕೇನು ಇನ್ನೊಂದು ವಿಡಿಯೋ ಮಾಡೋಣಂತೆ. ಅವರವರ ಇಷ್ಟ ಅಂತೀರೇನೋ? ಹೌದು, ನಿಮ್ಮ ಇಷ್ಟ. ಫೈನ್ ಹಾಕೋ ತನಕ ಹೀಗೆ ಮುಂದುವರಿಸಿ. ಈಗ ನಾನು ಧರಿಸಿದಂಗೆ ಇರಬೇಕು ಅಂತ ಅಲ್ಲ ಹೇಳೋದು. ಒಂದು ಶಾರ್ಟ್ ಟೀ ಶರ್ಟ್ ಹಾಕ್ಕೊಂಡು ಮುಳುಗಿದ್ರೂ ಅನುಕೂಲ. ಇಲ್ಲಿ ಬಂದು ಆಟ ಆಡೋದು, ಚೆಲ್ಲಾಟ ಆಡೋದೆಲ್ಲ ಮಾಡಬಾರ್ದು. ಭಕ್ತಿ ಶ್ರದ್ಧೆ ಮಾತ್ರ ಬೇಕು. ಅದಕ್ಕೆ ಅಂತ ಬೇರೆ ಜಾಗವಿದೆ. ತೀರ್ಥ ಸ್ನಾನ ಅಂತ ಬಂದರೆ ಮುಳುಗು ಹಾಕಿ ಬರಬೇಕು. ಮತ್ತು ಬಟ್ಟೆ ಬದಲಾಯಿಸುವ ಸ್ಥಳವನ್ನು ಮೊದಲೇ ನೋಡಿಕೊಂಡು ಹೋಗಬೇಕು. ಇಲ್ಲಿ ನೀರಂತೂ ಐಸ್ ಥರ ಇತ್ತು, ಖುಷಿಯಾಗುತ್ತೆ. ಆದರೆ ಬ್ರೀದಿಂಗ್ ಪ್ರಾಬ್ಲಮ್, ಅಸ್ತಮ ಎಲ್ಲ ಇರುವವರು ನೋಡಿಕೊಂಡು ಮುಳುಗಿ. ಸ್ವಲ್ಪ ಕಷ್ಟವೇ ಆಗ್ಬೋದು. ಸಾಧ್ಯನೇ ಇಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟೇ ಸಾಕು. ಯಾಕಂದರೆ ಜಾನ್ ಹೇತೋ ಜಹಾನಿ ಅಲ್ವಾ. ನಾವು ಬದುಕಿ ಆರೋಗ್ಯವಾಗಿದ್ದರೆ ಮುಂದೆ ಪುಣ್ಯದ ಕೆಲಸ ಹಲವಾರು ಇದೆ, ನದಿ ಸ್ನಾನ ಮಾತ್ರ ಅಲ್ಲ. ಹಾಗಾಗಿ ನೋಡಿಕೊಂಡು ನೀರಲ್ಲಿ ಉಗುಳಬಾರ್ದು, ನದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಇದು ತುಂಬ ದೋಷ ತರುತ್ತೆ. ತೀರ್ಥ ಸ್ನಾನ ಮಾಡಿ ಅಲ್ಲೇ ಬಟ್ಟೆ ಒಗೆಯಬಾರ್ದು. ಇದು ಹರ್ಕಿ ಪೋಡಿ ಅಂತ ಹರಿದ್ವಾರದ ಗಂಗಾ ಸ್ನಾನ, ಗಂಗಾ ಪೂಜೆಯ ವಿಶೇಷ ಸ್ಥಳ. ಅಂದುಕೊಂಡದ್ದಕ್ಕಿಂತ ತುಂಬ ಅದ್ಭುತವಾಗಿದೆ. ಹಲವರ ವಿಡಿಯೋ ನೋಡಿದ್ದೇನೆ, ಆದರೆ ಅದಕ್ಕಿಂತ ಇಲ್ಲಿ ಬಂದಾಗ ಇನ್ನೂ ವಿಶಿಷ್ಟವಾಗಿ ಮನೋಹರವಾಗಿ ಕಾಣ್ತಾ ಇದೆ. ಬಂದದ್ದು ಸಾರ್ಥಕ ಅಂತ, ಮಿಸ್ ಮಾಡಿಕೊಳ್ಳಲಿಲ್ಲ ಅಂತ ಸಂತೃಪ್ತಿ ಆಯಿತು. ಇದು ಮೊದಲು ರಾಜ ವಿಕ್ರಮಾದಿತ್ಯ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಇದನ್ನು ಹರಿಕಿ ಪೈಡಿ ಅಂತಾರೆ, ಅಂದರೆ ಮೆಟ್ಟಿಲು ಅಂತ ಹೇಳ್ತಿದ್ರು. ಹೋಗ್ತಾ ಹೋಗ್ತಾ ಹರ್ಕಿ ಪೌಡಿ ಅಂತ ಆಯಿತು. ಹರಿಕಿ ಪೌಡಿ ಅಂತಲೂ ಕರೀತಾರೆ. ಯಾಕಂದರೆ ಹರಿದ್ವಾರ ಹರದ್ವಾರವೂ ಹೌದು.
ಬ್ರಹ್ಮಕುಂಡ ಅಂತ ಹೆಸರು ಇದೆ. ಸಾಧ್ಯವಾದವರು ಬರುವಾಗ ಫ್ರೀ ಮೈಂಡಲ್ಲಿ 1 ವಾರ ಹರಿದ್ವಾರ, 1 ವಾರ ಋಷಿಕೇಶ ಅಂತ ಬಂದರೆ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ಮರೆತು ಹೋಗುತ್ತೆ. ನಿಜವಾಗಿ ಮರಿತೀರಾ, ಇದು ನನ್ನ ಗ್ಯಾರಂಟಿ. ಇನ್ನೂ ಕೆಲವು ಹರಿದ್ವಾರ, ಋಷಿಕೇಶ ಹಾಗೂ ಕಾಶಿಯ ವಿಡಿಯೋ ಬರಲಿವೆ, ನೋಡ್ತಾ ಇರಿ. ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್. ಇಷ್ಟೊತ್ತು ನನ್ನ ಮಾತು ಕೇಳಿ ಹಾಗೂ ವಿಡಿಯೋ ನೋಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ರಾಧೇ ರಾಧೆ. ಹರೇ ಕೃಷ್ಣ. ಹರ್ ಹರ್ ಗಂಗೆ, ಹರ್ ಹರ್ ಮಹಾದೇವ್. ಇಲ್ಲಿ ನೀವು ಗಮನಿಸಿರ್ಬೋದು, ನಾನು ಫುಲ್ ಮುಳುಗಿಲ್ಲ. ಯಾಕೆ ಅಂತ ಅಂದರೆ ನನಗೆ ಅಸ್ತಮ ಇದೆ. ನೀವು ನನಗೆ ಹತ್ತಿರ ಆದಂತೆ ನಾನು ನನ್ನ ವಿಷಯನೂ ಒಂದೊಂದಾಗಿ ಹೇಳಬೇಕಾಗುತ್ತೆ. ನನಗೆ ಅದು ತುಂಬ ಥಂಡಿ ನೀರು, ಮತ್ತು ಅಭ್ಯಾಸವೂ ಇಲ್ಲ ನೀರಲ್ಲಿ ಮುಳುಗಿ, ಸ್ವಿಮ್ಮಿಂಗು ಬರೋದಿಲ್ಲ. ಹಾಗಾಗಿ ಕತ್ತಿನ ತನಕ ಮುಳುಗ್ತೀನಿ, ಆಮೇಲೆ ಆಗ್ತಾನೇ ಇಲ್ಲ. ಒಂದು ಏನೋ ತಡ್ಕೊಂಡ ಇದ್ದಾಗೆ ಹಾಗಾಯಿತು ನನಗೆ. ಅದು ಎಷ್ಟಾಗುತ್ತೋ ಅಷ್ಟು ಎಲ್ಲ ಒದ್ದೆ ಮಾಡಿ ಎಲ್ಲರೂ ಧೈರ್ಯ ಕೊಟ್ಟರು, ಆಗುತ್ತೆ ಅಂತ. ಆದರೂ ಏನು ಕತ್ತಿನ ತನಕ ಬರುವಾಗ ಏನೋ ಭಾರ ಆದಂಗೆ ಇನ್ನೂ ಆಗೋದೇ ಇಲ್ಲ ಅಂತ ಆಯಿತು. ಅದಕ್ಕೆ ನಾನು ಸಾಧ್ಯವಾದಷ್ಟು ಮುಳುಗಿದ್ದೆ. 3 ಮುಳುಗುವಂಥ ಪಟ ಹೋಗಿ ಮಾಡ್ತೀನಿ ಅಂದ್ಕೊಂಡಿದ್ದೆ, ಆಗಲೇ ಇಲ್ಲ ನನಗೆ. ಮತ್ತು ಇನ್ನೊಂದು ಕಡೆ ವ್ಯಾಸ ಮಂದಿರದ ಹತ್ರ ನೆಕ್ಸ್ಟ್ ಡೇ ಮುಳುಗಿದ್ದೆ ನಾನು. 3 ಮುಳುಗು ಹಠ ಬಿದ್ದು ಮುಳುಗಿದ್ದೆ. ಆದರೆ ಈ ಥರ ಎಲ್ಲ ರೋಗ ಇರುವವರು ಹಠ ಬೀಳಬೇಡಿ, ಎಲ್ರಿಗಾಗೋ ಮಾತಲ್ಲ ಅದು. ಥಂಡಿಯಲ್ಲಿ ಸುಮಾರು ಹೊತ್ತು ನಿಂತ್ಕೊಳ್ಳೋದು ತಪ್ಪೋ ಏನೋ ಗೊತ್ತಿಲ್ಲ, ಡಾಕ್ಟ್ರೆಲ್ಲ ಏನು ಹೇಳ್ತಾರಂತ. ಇದು ನಮ್ಮ ಇಚ್ಛೆ ಪ್ರಕಾರ ಮಾಡೋದು ತಪ್ಪು ಆಗಿರ್ಬೋದು. ಆದರೆ ಅಷ್ಟು ದೂರ ಹೋಗಿ ಮುಳುಗಲೇಬೇಕಲ್ಲ ಅಂತ ಹೆಲ್ಪ್ ಮಾಡಿದರು ಪಾಪ ಹತ್ರ ಇದ್ದವರೆಲ್ಲ. ನಾವು ಹಿಡ್ಕೊಳ್ತೇವೆ, ಚೈನ್ ಹಿಡ್ಕೊಳ್ತೇವೆ, ಮುಳುಗಿ ಅಂತ. ಆಯಿತು, ಫುಲ್ಲು ಒದ್ದೆ ಆಗಿದೆ ಅಂತೂ, ಅದೊಂದೇ ತೃಪ್ತಿ. ಸ್ನೇಹಿತರೆ, ಈ ಪವಿತ್ರ ಸ್ನಾನ ಗಂಗೆಯಲ್ಲಿ ಆಗುತ್ತೆ. ಗಂಗೆಯಲ್ಲಿ ಮುಳುಗಿ ಏಳಬೇಕಾಗತ್ತೆ. ಒಂದು 3 ಬಾರಿ ಏಳಿ ತರ್ಪಣ ಕೊಡೋದಿದ್ದರೆ ತರ್ಪಣ ಕೊಟ್ಟು, ಹಾಗೆಯೇ ನಾವು ನಮ್ಮ ಸ್ನಾನನ ಅಲ್ಲಿ ಮುಗಿಸ್ಬೋದು. ಸೋಪ್ ಹಾಕಿ, ಇವರು ಮೊದಲೇ ಹೇಳಿದಾಗೇ ಸೋಪ್ ಗೀಪ ಹಾಕಿ ಅಲ್ಲಿ ಸ್ನಾನ ಮಾಡಬಾರ್ದು. ಅದು ನಾವು ಮನೆಯಲ್ಲೇ ಬರುವಾಗಲೇ ಸ್ನಾನ ಮಾಡಿ ಬರಬೇಕಾಗತ್ತೆ. ಎಲ್ಲರೂ ಗಂಗಾರತಿ ಈಗ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿಗೆ ಬಂದ ತಕ್ಷಣ ಎಲ್ರಿಗೂ ಒಂದು ಮಜಾ ಮಾಡೋಣ ಅಂತೇಳಿ ಅನಿಸುತ್ತೆ. ಜುಹು ಬೀಚಿಗೆ ಬರ್ತಾರಲ್ವ, ಅದೇ ಥರ ಇಲ್ಲಿಗೆ ಬರ್ತಾರೆ. ಆ ಮನಸ್ಸಿಟ್ಕೊಂಡು ಬರುವವರಿದ್ದಾರೆ. ಒಂದು ಬಂದು ಇಲ್ಲಿ ಮಜಾ ಮಾಡಿಕೊಂಡು ಹೋಗ್ತಾರೆ. ಅಂದರೆ ಬೇಕಾದಷ್ಟು ತಿಂಡಿ ತಿನಿಸುಗಳು ಕೂಡ ಅಲ್ಲೇ ಗಂಗೆ ತಟದಲ್ಲಿ ಸಿಗುತ್ತೆ. ಅದೇ ರೀತಿ ಅವರಿಗೆ ಬೇಕಾಗಿರುವಂತಹ ಭಕ್ತಿಯ ಕೆಲವು ಕ್ಷಣಗಳನ್ನು ಇಲ್ಲಿ ಕಳಿಬೋದು. ಈಗ ನೋಡಿ, ಇಲ್ಲಿ ಗಂಗಾರತಿಗೆ ನಾವು ನಿಂತಿದ್ದೀವಿ. ಗಂಗಾರತಿಗೆ ಅಲ್ಲೇ ಬರ್ತಾರೆ, ಯಾರಾದರೂ ಬ್ರಾಹ್ಮಣರಿಬ್ಬರು ಬರ್ತಾರೆ, ಪುರೋಹಿತರು ಬರ್ತಾರೆ, ಬಂದು ಮಂತ್ರ ಹೇಳಿಬಿಟ್ಟು ನಮಗೆ ಮಾಡ್ತಾ ಇದ್ರು. ದೀಪ ಎಷ್ಟು ಅಂದರೆ 20 ರೂಪಾಯಿಗೆ ಮಾರಾಟ ಕೊಟ್ಟಿದ್ರು. ಆದ್ಮೀಗ ಅದೆಲ್ಲ ಗೊತ್ತಿಲ್ಲ, ಅವರು ಫಸ್ಟ್ ಟೈಮ್ ಇದೆ. ಅವನ ಜೊತೆ ಬಂದು ಮಂತ್ರ ಎಲ್ಲ ಅವನೇ. ನಾನು ಮತ್ತೆ ಸುಮ್ಮನಿದ್ದ ಅವರು ಆಸೆ 500 ರೂಪಾಯಿನ ಎಷ್ಟು 500 ರೂಪಾಯಿ ಕೇಳಿ. ಸೊ ಹಾಗೆ ನಿಮಗೆ ಅಲ್ಲಿ ಬಂದ ತಕ್ಷಣ ಕೆಲವರೆಲ್ಲ ಬರ್ತಾರೆ, ಗಂಗಾರತಿಗೆ ಏನಾದರೂ ದಾನ ಮಾಡಿ, ಅನ್ನದಾನಕ್ಕೆ ಏನಾದರೂ ದಾನ ಮಾಡಿ ಅಂತೇಳಿ ಅಲ್ಲಿಯ ಅಂದರೆ ಕಾರ್ಪೊರೇಷನ್ನವರು ಬಂದು ನಿಮ್ಮ ಹತ್ರ ಹಣ ಕೇಳ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಥರ ಇದ್ದವರು ಬರ್ತಾರೆ, ಒಂದು ರೆಸಿಟ್ ಬುಕ್ಕು ತೊಗೊಂಬರ್ತಾರೆ. ಬಂದಾಗ ನಾವು ಕೆಲವರಿಗೆ ಕೊಡಲೇಬೇಕಾಗುತ್ತೆ, ಯಾಕಂದರೆ ತುಂಬ ಇನ್ಸಿಸ್ಟ್ ಮಾಡ್ತಾರೆ. ಸೊ ಈ ಥರದ ಕೆಲವು ವಿಚಾರಗಳು ನಿಮ್ಮ ಮನಸ್ಸಲ್ಲಿರಲಿ. ಹೋದಾಗ ಇವೆಲ್ಲ ಹಾಗೇ ಆಗುತ್ತೆ. ಅಲ್ಲೇ ಅಂದರೆ ನೀವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಹೀಗೆ ಒಬ್ಬೊಬ್ಬರು ಒಂದು ತೊಂದರೆ ಕೊಡ್ತಾ ಇರ್ತಾರೆ, ಅವರು ಇವರು ಅಂತೇಳಿ. ಗಂಗೆಯ ತಟದಲ್ಲಿ ಇದು ಆಗುವಂಥದ್ದೇ. ಈಗ ಗಂಗಾರತಿಗೆ ಪ್ರಾರಂಭ ಆಗಿದೆ. ನಾವು ನೋಡೋಣ ಗಂಗಾರತಿಯಲ್ಲಿ ಹೇಗೆ ಗಂಗಾರತಿ ಆಗುತ್ತೆ. ಜನಗಳೆಲ್ಲ ಕೂತಿದ್ದಾರೆ. ಇವರನ್ನೆಲ್ಲ ಈ
ಪ್ರೇಕ್ಷಕರಾಗಿ ಗಂಗೆಯ ಆರತಿಯನ್ನು ನೋಡೋದಕ್ಕೆ ಬಂದವರು ಹಲವಾರು ಊರುಗಳಿಂದ ಬಂದವರು ಈ ಕ್ಷೇತ್ರದಲ್ಲಿ ಜಮಾಯಿಸಿದ್ದಾರೆ. ಈಗ ಕೆಲವೇ ಕ್ಷಣದಲ್ಲಿ ನಡೆಯುತ್ತೆ. ओम विष्णवे नमः ओम विष्णवे नमः ओम विष्णवे नमः तत्पदभ्य श्रीमद्भगवतो महावदभस्य विष्णुराज्ञ प्रवर्तमानस्य अद्य नमस्कारान् समर्पयामि योगनयान् पूजयामि शान्तिके साम्ये सपरिवारे नमः हेलो भैया नमो जी बैठ जाइए। अभिषेकं कुर्यात् घण्टां वादयेत् ॐ हिरण्यवर्णो मरणीवर्णे तस्य चन्द्रामिरणमयी तस्मिन् जातवेदो मामहाजातवेदो लक्ष्मीवदामनि श्यामिरण्यं विद्येयं गावश्य पुरुषादः पूर्वां ददपत्याम् अस्तिरोदप्रमोदरी देवी उपपये शीर्मा देवी जुषतां स्वद्गदां निरण्यप्राकारामारदाञ्जलन्देन्द्रतां कर्मयन्ति स्थितां पदमवर्णां तामि होपपये श्रियां नमासां देवजुष्टावतारां शरणं महाप्रपत्ते रक्ष्मिर्मे नश्वां क्षालनमुर्वतन्ने विद्यावल्लभपतिप्रसूसात्तानो असन्तोष्यासीदाज्यं भीष्मैर्महाशरथविः ಸ್ನೇಹಿತರೆ, ಗಂಗಾರತಿಯನ್ನು ಇವಾಗ ನೀವು ವೀಕ್ಷಿಸಿದ್ರಲ್ವಾ? ಸೊ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಒಮ್ಮೆ ವಾರಣಾಸಿಗೆ ಹೋಗಬೇಕು ಅಂತ ಇರುತ್ತೆ. ಹಾಗೆಯೇ ಪಕ್ಕದಲ್ಲಿರುವ ಹರಿದ್ವಾರ, ಋಷಿಕೇಶ ಇವೆಲ್ಲ ಪುಣ್ಯಕ್ಷೇತ್ರಗಳು. ಈ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಹರಿದ್ವಾರದಲ್ಲಿ ಹರಿಕಾ ಪೋಡಿಯಲ್ಲಿ ನಾವಿವಾಗ ತೀರ್ಥಸ್ನಾನ ಮಾಡಿದ್ವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ವಿ. ಅದೇ ರೀತಿ ಗಂಗಾರತಿ ಪ್ರಮುಖವಾಗಿರೋದೇ ಅಲ್ಲಿ ಗಂಗಾರತಿ. ಸ್ನಾನ ಮಾಡಿ ಆದ ನಂತರ ಗಂಗಾರತಿ ವೀಕ್ಷಣೆ ಮಾಡೋದು ತುಂಬ ಪುಣ್ಯಪ್ರದ.
ಸೊ ಇದನ್ನು ಕೂಡ ನೀವು ನೋಡಿದ್ದೀರಿ. ನಮ್ಮ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಪುಣ್ಯಕ್ಷೇತ್ರಗಳ ದರ್ಶನ ನಾವು ಮಾಡಿಸ್ತೀವಿ. ಅದೇ ರೀತಿ ನೀವೆಲ್ಲರೂ ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರುವವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಬಾರಿನೂ ನಾನು ನಿಮ್ಮ ಹತ್ರ ವಿನಂತಿಸ್ಕೊಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚು ಜನ ನೀವು ವೀಕ್ಷಣೆ ಮಾಡಿ ಲೈಕ್ ಕೊಡಿ, ಹಾಗೂ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ಹರಿದ್ವಾರದ ಚಿತ್ರೀಕರಣವನ್ನು ನಾವು ಮುಗಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ.